ಅಯ್ಯೋ ನಾನು ಎಷ್ಟೊಂದು ಸಂದಾಗ ಕಾಣ್ತಾ ಇವ್ನಿ. ಅವ್ರೇನ ಮನೆಗೆ ಬಂದಮೇಲೆ ನನ್ನ ಕಣ್ಣಿಟ್ಟು ನೋಡ್ಬಿಟ್ರೆ ಅಂತೂ ಪಿರುತಿ ಜಾಸ್ತಿ ಆಗೋಯ್ತದೆ. ಇನ್ಮೇಲೆ ನನ್ನ ಗಂಡಂಗೆ ಹೆಂಗೆ ಬೇಕು ನಾನು ಹಂಗೆಯೇ ಇರ್ತೀನಿ. ಅವ್ರ ಕಣ್ಣು ಬೇರೆಯವ್ರ ಮೇಲೆ ಬೀಳೋದಕ್ಕೆ ಬಿಡೋಕ್ಕಿಲ್ಲ. ಅಪ್ಪಯ್ಯ ಅವ ಅಪ್ಪಯ್ಯ ಅವ ಅಪ್ಪಯ್ಯ ಅಪ್ಪಯ್ಯ ಏಯ್ ಏಯ್ ಪಾರ್ವತಿ ಯಾಕೆ ಅಂಕು ಹೋಗ್ತಾವನೆ ಹಿಡ್ಕೊಂಬಂದವನ ಏನು? ಅಪ್ಪಯ್ಯ ನನಗೇನು ಗೊತ್ತು, ನಾನು ನಿಮ್ಮ ಥರ ಇವಾಗಲೇ ಯೋದ್ದಿಲ್ವೇ, ಬನ್ನಿ ನೋಡುಮ. ಅವ ಯೋ ಯಾರು ಸತ್ತಾಗೋರೆ ಅಂತ ಅಂಕು ಹೋಗ್ತಾ ಇದ್ಯಾ? ಬತ್ತೀನಿ ಇರ್ಲಾ? ಅವ ಕಿತ್ತೋದ್ ನನ್ ಮಗನ ಯಾಕೆ ಹಂಗ ಹರ್ಚ್ಕೊ? ಏಯ್ ಏನ್ಲಾ ನಿನ್ ಕತೆ? ಯಾರ್ಲಾ ಅದು? ಏಯ್ ಪಾರ್ವತಿ ನೋಡೆ ಅಲ್ಲಿ ನಿನ್ ಕುಲಪುತ್ರ ಯಾರನ್ನೋ ಮದ್ವೆ ಆಗಿ ಕರ್ಕೊಂಬಂದವನೆ, ಹೋಗ್ ನೋಡೆ. ಬಾಯ್ ಬಿಟ್ಟು ಬೊಗಳ್, ಯಾರ್ಲಾ ಅದು? ನಿನ್ ಮಗನ್ನ ಕೇಳೋಗು, ಅದೇನ್ ಮಾಡ್ಕೊಂಡ್ ಬಂದವನೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಏಯ್ ಹೋಗೆ ಕೇಳೋಗೆ. ಅದೇ ನೋಡಿದ್ರೆ ಗೊತ್ತಾಗಿಲ್ವೇ, ನಮ್ ರುದ್ರ ಮದ್ವೆ ಇನ್ನೊಂದು ಮದ್ವೆ ಮಾಡ್ಕೊಂಡ್ ಬಂದವನೇ. ರುದ್ರ ಖುಷಿ ಆಯ್ತು ಕಣ್ಲ, ಅಂತೂ ನಮ್ ನಂಬಿಕೆ ನಾವು ಉಳಿಸ್ಕೊಂಡ್ಬಿಟ್ಟೆ. ಹೋಗಿ ಕೇಳ್ತೀನಿ ರೀ. ರುದ್ರ ರುದ್ರ ಅಯ್ಯೋ ಶಿವನೇ, ನಿನಗೆ ಏಟ್ ಕೈ ಮುಗಿದ್ರು ಕಮ್ಮಿನೆಯ. ನನ್ ಮಗನಿಗೆ ಬುದ್ಧಿ ಕೊಟ್ಟು ಮದ್ವೆ ಮಾಡ್ಕೊಂಬರಂಗ್ ಮಾಡ್ಬಿಟ್ಟೆ. ನನ್ಗಂತೂ ಬಹು ಖುಷಿ ಆಯ್ತೈತೆ. ಹೆಂಗೋ ರುದ್ರಂಗ್ ಗುಟ್ಟ ಮಕ್ಳು ಚಿಳ್ಳೆ ಪಿಳ್ಳೆಗಳು ಓಡಾಡ್ಕೊಂಡಿರ್ತವೆ ಅನ್ನೋ ಭರವಸೆ ಬಂದ್ಬಿಡ್ತು. ಇದೇ ಖುಷಿಗೆ ಯಾವ್ರೆ ನಿನ್ ಗುಡಿಗೆ ಬರೀ ಕಾಲಲ್ಲೇ ನಡ್ಕೊಂಬಂದು ಸೇವೆ ಮಾಡ್ಬಿಡ್ತೀನಿ. ದೊಡ್ಡವನೇ, ನೀನು ದೊಡ್ಡನಾಗಿದ್ಯಾ ಆಟೆಯ, ತಲೆದ ಒಂಚೂರು ಬುದ್ಧಿ ಇಲ್ಲ. ಅಲ್ಲ ಕಣ್ಲ, ವಸ್ತು ಆಚೆನೆ ಇದ್ದೋವಾ ಅಂತ ಕರ್ದಿದ್ರೆ ಆರತಿ ಮಾಡಿ ಕರ್ಕ ಬರ್ತಿರ್ಲಿಲ್ವೇ? ನೇರವಾಗಿ ಕರ್ಕೊಂಡೆ ಬಂದ್ಬಿಟ್ಟಿದ್ಯಾ ಒಳಕ್ಕೆ. ತಡಿಲ್ಲ, ಆರತಿ ತಕ್ಕ ಬಂದ್ಬಿಡ್ತೀನಿ. ಪಾರ್ವತಿ
ಪಾರ್ವತಿ, ಏನ್ ಈಟೊಂದು ಖುಷಿ ಪಡ್ತಿದ್ಯಾ? ನಿನ್ ಮಗ ಏನು ಯುದ್ಧ ಗೆದ್ದು ಬಂದವನ ಏನು? ಹೇಳ್ದೆ ಯಾವ ಒಳ್ಳೆ ಕಟ್ಕೊಂಡ್ ಬಂದವನೆ. ಅಯ್ಯೋ ಬಸ್ಸು ಸುಮ್ಕಿರ್ತೀರಾ? ಆಮೇಲೆ ಅದೆಲ್ಲ ಮಾತಾಡುಮ, ಈಗ ಅದೆಲ್ಲ ಮಾತಾಡೋ ಟೈಮೇ. ಓ, ಇನ್ಯಾವಾಗ ಮಾತಾಡ್ಬೇಕು? ತ್ಯಾಗದ ಗುಟ್ಟ ಅಂದ್ರೆ ಯಾವಾಗ ಕೇಳಿದ್ರು ಅದೇನೋ ಹೇಳೋವನು ಬಡ್ಡಿ ಮಗ. ಅಯ್ಯೋ ನಾವುನುವೆ ಯಾವನಾದ್ರೂ ಕಟ್ಟುಮ ಅಂತ ಓಡಾಡ್ತಿರ್ಲಿಲ್ವೇ? ಇವಾಗ ಅವನೇ ಕಟ್ಕೊಂಡ್ ಬಂದು ನಮ್ ಕೆಲ್ಸನ ಹಗುರ ಮಾಡವನೆ. ಖುಷಿ ಪಡ್ಬಾರ್ದೆ? ಓ, ಖುಷಿ ಪಡು ಪಡು. ಅಯ್ಯೋ ಪರವಾಗಿಲ್ಲ ಕಣ್ಣ ರುದ್ರ, ಮೆಸ್ತೆ ನಿನ್ನ. ಅಲ್ಲ, ನಾವಿಲ್ಲಿ ನಿನಗೆ ಇನ್ನೊಂದು ಲಗ್ನ ಮಾಡೋದಿಕ್ಕೆ ಹೆಣ್ಣು ತೋರಿಸ್ತಾ ಇದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ನೀನೇ ಇನ್ನೊಂದು ಲಗ್ನ ಮಾಡ್ಕೊಂಡು ಕರ್ಕೊ ಬಂದಿದ್ಯಲ್ಲ, ಓ ಫಾಸ್ಟ್ ಇದೆಯಾ ಬಿಡು ನೀನು. ಅಲ್ಲ ಕಣ್ಲ, ಹೇಳಿದ್ರೆ ನಾವು ಬರ್ತಿರ್ಲಿಲ್ವೇ ವಂಶ ಬೆಳೆಸೋ ಮದುವೆ ನೋಡೋದಿಕ್ಕೆ? ಅಯ್ಯೋ ಅದೆಲ್ಲ ಕಣವ, ಅದೇನಾಯ್ತು ಅಂದ್ರೆ ಸುಮ್ಕಿರ್ಲ, ಇವಾಗ ಅದೆಲ್ಲ ಯಾಕೆ ಆಗಿದ್ದಾಗೋಯ್ತು? ಹೌದು, ನನ್ ಸೊಸೆ ಮಗುವ ಯಾಕೆ ಮುಚ್ಕ ಬಂದಿದ್ಯೆ? ನಮ್ ಕಡೆ ಹತ್ರ ಶಾಸ್ತ್ರ ಪಾಸ್ತ್ರ ಇಲ್ವಲ್ಲ? ಅಲ್ಲ ಕಣವ, ಇದು ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಕಣವ. ನಿಂಗೆ ಸ್ವಲ್ಪ ಲೈಸ್ ಕೊಡವ ಅಂತ. ನೋಡಿ ನೋಡಿ, ನೀವು ಸುಮ್ಕೆ ಅವನನ್ನ ಬೋಯ್ತೀರಾ. ಎಂತ ಒಳ್ಳೆ ಕೆಲಸ ಮಾಡವನೆ. ನೀವು ಬ್ಯಾಳಲ್ಲಿ ತೋರ್ಸಿದ್ದು ಆಸ್ತಾನೆ ನುಂಗ್ಕೊಂಡ್ಬಿಟ್ಟವನೆ. ನೀವು ತೋರ್ಸಿ ಹುಡ್ಗಿನಿಯ ಅವನು ಮದುವೆ ಮಾಡ್ಕೊಂಡ್ ಬಂದವನೆ ಅನ್ಸ್ತದೆ ಅಲ್ವೇನ್ಲ? ಫೋಟೋದಲ್ಲಿ ನೋಡ್ರೆ ಹುಡ್ಗಿನ ಬೇಡ ಬೇಡ ಅಂತಿದ್ಯಲ್ಲ, ಅದೇ ಹುಡ್ಗಿ ಅಲ್ವೇನ್ಲ? ಇದೇನೇನ್ಲ ಸರ್ಪ್ರೈಸು? ಅದು ಆಮೇಲೆ ರುದ್ರ ಅವು ಕೇಳೋ ನಿಮ್ಸ. ಹೇಳೋದು ಕೇಳೋದಲ್ಲ ಆಮೇಲೆ. ಮೊದ್ಲು ನನ್ ಸೊಸೆ ಮುಖ ತೋರ್ಸ್ಲಾ? ನಾನೇ ನೋಡ್ಕೊತೀನಿ ಬಿಡು. ಶಿವನೇ, ಕ್ರಿಸ್ಮಾ ರುದ್ರ, ಮೇಟ್ರ ಮಗಳು ಇಲ್ಲಾಕ್ಲ ಅವಳೆ. ಇವತ್ತು ಅವಳು ಮದ್ವೆ ಅಲ್ವೇನ್ಲ? ಆ ಲಾಯರ ಗೀಯರ ಮದ್ವೆ ಆಗ್ಬೇಕಾಗಿತ್ತು ಅಲ್ವೇನ್ಲ? ಸಮಸ್ಯೆ ಗಿಮಸ್ಯೆ ಮಾಡ್ತಿದ್ಯನ್ಲ? ಇದ್ ನನಗ್ ಸರಿ ಬರಕ್ಕಿಲ್ಲ. ಏನಾಯ್ತು ಅಂತ ಬಗೊಳ್ಳ. ತಲೆಗಿಲ್ಲ ಕೆಟ್ಟಿದ್ದಲ್ಲ ನಿನಗೆ? ಹೋಗಿ ಹೋಗಿ ಇವಳನ್ನ ಕರ್ಕೊಂಬಂದಿದ್ದಲ್ಲ. ಇಡೀ ಹಾಸನದಾಗೆ ಮೇಟ್ರ ಮಗಳು ಬಿಟ್ಟು ನಿನಗೆ ಬೇರೆ ಯಾರು ಸಿಕ್ಕಿಲ್ವಲ್ಲ? ಇವಳನ್ನ ಮದುವೆ ಮನೆಯಿಂದ ಎಲ್ಲ ಕರ್ಕೊಂಬಂದೆ. ಇವಳ ಮದುವೆ ಮನೆಯಿಂದ ಹೆಂಗ ಕರ್ಕೊಂಬಂದೆ? ಕಿಡ್ನಾಪ್ ಮಾಡ್ದೆ ಅಲ್ಲ? ನಂಗೆ ಗೊತ್ತು, ಕೋತಿ ಬುದ್ಧಿ ನನ್ನ ಮಗ ಹಿಂಗೆ ಏನಾರ ಮಾಡಿ ನನ್ ಬುಡಕ್ ತಂದಿಕ್ತಾನೆ ಅಂತ. ಯಾಕ ನನ್ ಹೊಟ್ಟೆ ಉರ್ಸೋ ಕೆಲಸ ಮಾಡಿಯಾ? ಮಕ್ಕಳು ಅಲ್ಕಿಸಿದ್ದೆ. ಏಯ್,
ಬಾಯಿನಾಗಿರೋ ಅಲ್ಲಿ ಮುರಿದು ಕೈ ಕೊಟ್ಬಿಟ್ಟೇನು. ಇರು ಇರು, ಅಕ್ಕ ಬತ್ತಾಳೆ, ಗೌರಿ ಮೇಡಮ್ ಆ ಕಾಸ ಭೂಮಿನ ಒಂದು ಮಾಡ್ಬಿಡ್ತಾಳ ಕಣ್ಲ. ಪೊಲೀಸನ್ ಕರ್ಕೊಂಬಂದು ನಿನ್ ಮ್ಯಾಗೆ ಕಿಡ್ನಾಪ್ ಕೇಸ್ ಹಾಕಿ ನಮ್ ಮನೆ ಮರವಾದ ಎಲ್ಲ 3 ಕಾಸು ಮಾಡ್ಬಿಡ್ತಾಳ ಕಣ್ಲ. ಏನ್ ಮಾಡಿಯಾ? ಹಂಗಾಗಕ್ ಬಿಡಬಾರ್ದು. ಇಲ್ಲ ಇಲ್ಲ ಇಲ್ಲ, ಹಿಂಗಾಗ್ಬಾರ್ದು. ಏನಾದ್ರೂ ಮಾಡ್ಲೇಬೇಕು. ಅಳವಾ ಗ್ರೀಷ್ಮವ್ವ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಹುಚ್ಚ ನನ್ನ ಮಗನವ ಇವನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಂದು ಕೂದಲು ಕೊಂಕಾಗದಂತೆ ನಾನು ನೋಡ್ಕೋತೀನಿ. ನಿನ್ನ ಜೋಪಾನವಾಗಿ ನಿಮ್ಮ ಮನೆ ತನಕ ನಾನು ಬಿಟ್ಬಿಟ್ಟು ಬರ್ತೀನಿ. ಏ ಪಾರ್ವತಿ, ತೆಗೆಯ ಗಂಟ್ನ ಅದೇನು ಬ್ರಹ್ಮ ಗಂಟಲ್ಲ, ಮಗ ಉಚ್ಚೆದ್ದು ಕಟ್ಟಿರೋ ಗಂಟು. ಈ ಮಗಿನ ಅವ್ರ ಮನೆಗೆ ಜೋಪಾನವಾಗಿ ನಾನು ಬಿಟ್ಬಿಟ್ಟು ಬರ್ತೀನಿ.